ಇವತ್ತು ಒಂದು ಅರ್ಧ ಕೆಜಿ ಕೇಕ್ ಮಾಡ್ತಿದ್ದೀನಿ. ಅದಕ್ಕೆ ನಾನು 6 ಇಂಚ್ ಮೋಲ್ಡ್ನ ಯೂಸ್ ಮಾಡ್ತಿದ್ದೀನಿ. ಈ ಮೋಲ್ಡ್ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ನಿಮ್ಗೇನಾದರೂ ಈ ಥರ ಮೋಲ್ಡ್ ತಗೋಬೇಕಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಅಂತ ನಾನು ಲಿಂಕ್ ಶೇರ್ ಮಾಡ್ತೀನಿ. अच्छा ठीक है. ಇದಕ್ಕೆ ಇವಾಗ ಎಣ್ಣೆ ಹಚ್ಚಿ ಸೈಡ್ಗೆ ಇಟ್ಕೊಳ್ಳೋಣ. ಈ ಬ್ರಷ್ ನಾನು ವಿಶಾಲ್ ಮಾರ್ಟ್ ಅಲ್ಲಿ ತಗೊಂಡಿದ್ದು. ವಿಶಾಲ್ ಮಾರ್ಟ್ ಅಡ್ರೆಸ್ ಬೇಕಂತ ಅಂದ್ರು ಕಮೆಂಟ್ ಮಾಡಿ. ಹಾಸನಲ್ಲಿರೋದು. ನೀಟಾಗಿ ಎಲ್ಲ ಸೈಡು ಫುಲ್ಲು ಚೆನ್ನಾಗಿ ಹಚ್ಚಿಟ್ಕೋಬೇಕು. ಈಗ ನಾನು ಇದಕ್ಕೆ ಬಟರ್ ಪೇಪರ್ ಹಾಕ್ತಿದ್ದೀನಿ. ಬಟರ್ ಪೇಪರ್ ಅದ್ರ ಸೈಜ್ಗೆ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಬಟರ್ ಪೇಪರ್ನ ಒಳಗೆ ನೀಟಾಗಿ ಪ್ಲೇಸ್ ಮಾಡ್ಬಿಟ್ಟು ಮತ್ತೆ ಬ್ರಷ್ ಅಲ್ಲಿ ಒಂದ್ಸಲಿ ಎಣ್ಣೆನ ಹಚ್ಚಬೇಕು ಈ ಥರ. ಅವಾಗ ಅದು ಬಟರ್ ಪೇಪರ್ ನೀಟಾಗಿ ಸೆಟಲ್ ಆಗುತ್ತೆ. ಈಗ ಮೋಲ್ಡ್ ರೆಡಿ ಆಯಿತು. ಈಗ ನಾವು ಕೇಕ್ ಬ್ಯಾಟರ್ನ ಮಾಡ್ಕೊಳ್ಳೋಣ. ಇವಾಗ ಬ್ಯಾಟರ್ ರೆಡಿ ಮಾಡ್ತಿದ್ದೀನಿ. ಬ್ಯಾಟರ್ ರೆಡಿ ಮಾಡೋಕ್ಕೆ ಇದು ನಾನು ಮೆಷರಿಂಗ್ ಕಪ್ಸ್ನ ತಗೊಂಡಿದ್ದೀನಿ. ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ಸಿಗುತ್ತೆ. ಇವಾಗ ಫಸ್ಟು ಇದು 1/3 ಕಪ್ ಇದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಇದರಲ್ಲಿ 1 ಕಪ್ ಆಯಿಲ್ ಮತ್ತೆ 1 ಕಪ್ ಕರ್ಡ್ ಹಾಕೋತಿದ್ದೀನಿ. ಕತ್ಲು ಕಾಣಿಸ್ತಾನೆ ಇಲ್ಲ ಕಣ್ಣು. ಈಗ ಅದೇ ಕಪ್ಪಲ್ಲಿ 1 ಕಪ್ ಕರ್ಡ್ ತಗೋತಿದ್ದೀನಿ. ಇದು ಫ್ರೆಶ್ ಇರಬೇಕು. ಫ್ರೆಶ್ ಇದ್ರೆ ಅವಾಗ ಚೆನ್ನಾಗಾಗುತ್ತೆ ಕೇಕ್. ಮತ್ತು ನಾನು ಇದಕ್ಕೆ ಎಗ್ ಯೂಸ್ ಮಾಡ್ತಾ ಇಲ್ಲ. ಎಗ್ಲೆಸ್ ಕೇಕ್ ಇದು. ಮತ್ತು ನಮ್ಮ ಮನೇಲಿ ಓವನ್ ಕೂಡ ಇಲ್ಲ, ಕುಕ್ಕರಲ್ಲಿ ಮಾಡ್ತಿದ್ದೀವಿ. ಈಗ 1 ಕಪ್ ಕರ್ಡ್ನ ಹಾಕೋತಿದ್ದೀನಿ ಇದಕ್ಕೆ. ಮತ್ತು ಈಗ 1/2 ಕಪ್ಪು ಪೌಡರ್ ಶುಗರ್ ತಗೊಂಡಿದ್ದೀನಿ. ನಾನು ಆಲ್ರೆಡಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1/2 ಕಪ್ ಹಾಕ್ತಿದ್ದೀನಿ. ಮತ್ತು ಇನ್ನು ಎಕ್ಸ್ಟ್ರಾ 2 ಟೇಬಲ್ ಸ್ಪೂನ್ ಹಾಕಬೇಕು. ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಪೌಡರ್ ಹಾಕಬೇಕು. ಇದು 1 ಹಾಕ್ತಿದ್ದೀನಿ, ಇನ್ನೂ 1 ಹಾಕ್ತೀನಿ. ಇದು 1 ಸ್ಪೂನ್. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಕಪ್ಪು ಮೈದಾ ಹಾಕೋತಿದ್ದೀನಿ. ಇದು ಒಂದು ಸೀವ್ ಇಟ್ಕೋಬೇಕು, ಅದನ್ನು ಫಿಲ್ಟರ್ ಮಾಡ್ಕೊಳಕ್ಕೆ. 1 ಕಪ್ ಮೈದಾ, 1/4 ಕಪ್ ಇದು ಕೋಕೋ ಪೌಡರ್ ತಗೊಂಡಿದ್ದೀನಿ. ನಾನು ಹರ್ಷೀಸ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಯಾವತ್ತೂ ನಾನು ಮಾಡೋ ಅಡುಗೆ ಆಗಿರ್ಬೋದು ಅಥವಾ ಏನೇ ಮಾಡೋದಿದ್ರು ನಾನು ತುಂಬ ಕ್ಲೀನಾಗಿ ಮಾಡ್ತೀನಿ. ಹಂಗೆ ಮಾಡಿದ್ರೇ ನನಗೆ ತುಂಬ ಆರ್ಡರ್ಸ್ ಬರೋದು. ಅದಕ್ಕೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? कैसा लगा मेरा मजाक? ಮತ್ತು ಇದು 1 ಟೀ ಸ್ಪೂನು ಬೇಕಿಂಗ್ ಪೌಡರು, 1/2 ಟೀ ಸ್ಪೂನು ಬೇಕಿಂಗ್ ಸೋಡಾ, ಸ್ವಲ್ಪ ಸಾಲ್ಟ್ ತಗೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ನಾವು ಇದು ಮಾಡ್ಕೋಬೇಕು. ಸ್ಪೂನ್ ಯೂಸ್ ಮಾಡ್ತೀನಿ ನಾನು. ನೀಟಾಗಿ ಸೀವ್ ಮಾಡ್ಕೋಬೇಕು. ಅದರಲ್ಲಿ ಏನಾದ್ರು ಇದು ಏನಕ್ಕೆ ಗೊತ್ತಾ ಮಾಡೋದು, ಗಂಟು ಇರುತ್ತಲ್ಲ, ಅದು ಹೋಗ್ಲಿ ಅಂತ. ಇವಾಗ ಇದನ್ನ ಒಳ್ಳೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ, ಲಮ್ಸ್ ಇಲ್ಲದೆ ಇರೋ ಥರ. ಅದು ಒಂದು ಬರುತ್ತಲ್ವಾ, ಅದು ಕೇಕ್ ಮಿಕ್ಸ್ ಮಾಡೋಕ್ಕೆ ಅಂತಾನೆ ಸಿಲಿಕಾನ್ದು ಈ ಬ್ರಷ್ ಜೊತೆ ಕೊಟ್ಟಿರ್ತಾರೆ. ವಿಶಾಲ್ ಮಾರ್ಟಲ್ಲಿ ಹೋದರೆ ಈ ಬ್ರಷ್ ಜೊತೆ ಕೊಟ್ಟಿರ್ತಾರೆ ಸಿಲಿಕಾನ್ ಮೋಲ್ಡ್ ಅಲ್ಲ, ಸಿಲಿಕಾನ್ದು ಅದೇನೋ ಅಂತಾರೆ. ಅದು ನಮ್ಮ ಮನೇಲಿ ಇಲ್ಲ ನೋಡಿ. ಒಳ್ಳೆ ಕಲರ್ ಬರ್ತಿದೆ. ಇವಾಗ ಅರ್ಧ ಕಪ್ಪು ಮಾಮೂಲಿ ವಾರ್ಮ್ ಮಿಲ್ಕ್ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪನೇ ಆ್ಯಡ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು.
ಈಗ ಇದು ಬ್ಯಾಟರ್ ಫುಲ್ ರೆಡಿ ಆಗಿದೆ. ನೀವು ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನೋಡಿ, ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದು ಕುಕ್ಕರ್ ಅಲ್ಲಿ ಮಾಡ್ತಿರೋದು ನಾನು. ಇದರಲ್ಲಿ ಮಾಡಕ್ಕೆ ವಿಷಲ್ ಮತ್ತೆ ರಬ್ಬರ್ ಹಾಕ್ಬಾರ್ದು. ಫಸ್ಟ್ ಕುಕ್ಕರ್ಗೆ ಸಾಲ್ಟ್ ಹಾಕೋಬೇಕು. ವೈಟ್ ಸಾಲ್ಟ್, ಮಾಮೂಲಿ ಪುಡಿ ಉಪ್ಪು ಹಾಕೋತೀನಿ. ಆನ್ ಮಾಡ್ಕೊಂಡು ಇದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ. ನೀಟಾಗಿ ಸೆಟಲ್ ಮಾಡಬೇಕು. ಇವಾಗ ಇದನ್ನ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡಬೇಕು. ಇದಕ್ಕೆ ವಿಷಲ್ ಮತ್ತೆ ರಬ್ಬರ್ ಹಾಕಬಾರ್ದು. ಇದನ್ನ ಹಾಗೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹೀಟ್ ಆಗಕ್ಕೆ ಬಿಡೋಣ. ಇವಾಗ ಈ ಬ್ಯಾಟರ್ ಮಾಡಿದೀವಲ್ಲ, ಇದನ್ನ ಮೋಲ್ಡ್ಗೆ ಹಾಕೊಳ್ಳೋಣ. ಇದಕ್ಕೆ ಹಾಕಿದ್ದೀನಿ. 1-2 ಸಲ ಹಿಂಗೆ ಟ್ಯಾಪ್ ಮಾಡಬೇಕು. ಯಾಕೆಂದ್ರೆ ಅದರಲ್ಲಿ ಬಬಲ್ಸ್ ಏನಾದ್ರು ಹಾಕುವಾಗ ಬಂದಿದ್ರೆ ಅದು ಹೋಗ್ಲಿ ಅಂತ 1-2 ಸಲ ಹಿಂಗೆ ಟ್ಯಾಪ್ ಮಾಡಿದ್ರೆ ಆಯ್ತು. ಇವಾಗ ಇದಕ್ಕೆ ಒಂದು ಸ್ಟ್ಯಾಂಡ್ ಇಡ್ತಿದ್ದೀನಿ. ಇಡುವಾಗ ನೋಡಿಬಿಡಿ, ಕುಕ್ಕರು ಸುಡ್ತಾ ಇರುತ್ತೆ. ಸ್ಟ್ಯಾಂಡ್ನ ಪ್ಲೇಸ್ ಮಾಡಿದ್ದೀನಿ. ಇನ್ನು 1 ಮಿನಿಟ್ ಬಿಟ್ಟು ಬ್ಯಾಟರ್ದು ಮೋಲ್ಡ್ ಇಟ್ಬಿಡ್ತೀನಿ. ಈ ಮೋಲ್ಡ್ನ ಕುಕ್ಕರ್ ಒಳಗೆ ಇಡ್ತಿದ್ದೀನಿ. ಸುಡ್ತಾ ಇದೆ. ಹೆಂಗಿಡ್ಲಿ? ಸುಡ್ತೈತೆ, ಕಷ್ಟ. One eternity later. ಇಷ್ಟು ತನಕ ಕಷ್ಟಪಟ್ಟು ಈಗ ನೆನಪಾಯ್ತು ಹಿಂಗೂ ಇಡ್ಕೋಬೋದು ಅಂತ. ಈಗ ಇಡ್ತಿದ್ದೀನಿ. ಟೆಕ್ನಾಲಜಿಯ ಸಕ್ಸಸ್ಫುಲಿ. ಈಗ ಇದು ಏನು ಮೀಡಿಯಂ ಫ್ಲೇಮಲ್ಲಿ 30 to 40 ಮಿನಿಟ್ಸ್ ಇದನ್ನ ಬೇಕ್ ಮಾಡಬೇಕು. ಆಮೇಲೆ ಟೂತ್ ಪಿಕ್ ಇಟ್ಟು ನೋಡಬೇಕು, ಅದು ಕಂಪ್ಲೀಟಾಗಿ ಆಚೆ ಬರೋವರೆಗೂ ಇದನ್ನ ಬೇಕ್ ಮಾಡಬೇಕು. ಈಗ ಇದನ್ನ ಲಿಡ್ ಮುಚ್ಚೋಣ. ವಿಷಲ್ಲು ಮತ್ತು ರಬ್ಬರು ಎರಡು ಹಾಕಬಾರ್ದು. ಈಗ ಇದು ಆಲ್ರೆಡಿ ಒಂದ್ಸಲಿ ಚೆಕ್ ಮಾಡಿದ್ದೀನಿ, ನಿಮಗೂ ತೋರಿಸ್ತೀನಿ ಬನ್ನಿ. ನಾನು ಟೂತ್ ಪಿಕ್ ಇಲ್ಲ ನಮ್ಮ ಮನೇಲಿ, ಅದಕ್ಕೆ ಗಂಧದ ಕಡ್ಡಿದು ಸ್ವಲ್ಪ ಮುರ್ಕೊಂಡಿದ್ದೀನಿ. ಇದನ್ನ ಇದ್ರೊಳಗೆ ಹಿಂಗೆ ಹಾಕಿ ಹಿಂಗೆ ತೆಗೆದ್ರೆ ಅದು ಸ್ವಲ್ಪನೂ ಅಂಟ್ಕೋಬಾರ್ದು. ಹಂಗಿದ್ರೆ ಬೆಂದಿದೆ ಅಂತ. ಸೊ ಇವಾಗ ಆಫ್ ಮಾಡ್ತಿದ್ದೀನಿ. ಇದು ಕರೆಕ್ಟಾಗಿ 45 ಮಿನಿಟ್ಸ್ ತಗೊಂಡಿದ್ದೆ ಬೇಕಾಗೋಕ್ಕೆ. ಇವಾಗ ಇದನ್ನು ತೆಗೆದುಬಿಟ್ಟು ಫುಲ್ಲು ಕೂಲ್ ಆಗೋಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ನಾವು ಗನಾಶ್ ಮಾಡ್ಕೊಳ್ಳೋಣ. ಅದು ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ನಾನು ಗನಾಶ್ ಪ್ರಿಪೇರ್ ಮಾಡ್ತಿದ್ದೀನಿ. ಗನಾಶ್ ಈಸ್ ನಥಿಂಗ್ ಬಟ್ ಅದೇ ಕ್ರೀಮ್ ಬರುತ್ತಲ್ಲ ಕೇಕ್ ಮೇಲೆ ಹಾಕೋದು, ಆ ಕ್ರೀಮ್. ಅದಕ್ಕೆ ನಾನು 1/3 ಕಪ್ ಕೋಕೋ ಪೌಡರ್ ಹಾಕೋತಿದ್ದೀನಿ. ಮತ್ತು ಅದಕ್ಕೆ 1/2 ಕಪ್ ಆಫ್ ಶುಗರು. ಇದು ಕೋಕೋ ಪೌಡರು ಶುಗರ್ ಫ್ರೀ ಇರಬೇಕು, ಶುಗರ್ ಇರಬಾರ್ದು. ಅದಕ್ಕೆ 1/2 ಕಪ್ ಆಫ್ ಶುಗರ್ ಹಾಕೋತಿದ್ದೀನಿ. ಮತ್ತು 1 ಕಪ್ ಆಫ್ ಮಿಲ್ಕ್ ಹಾಕ್ತಿದ್ದೀನಿ. 1 ಕಪ್ ಫುಲ್ ಹಾಕ್ತಿಲ್ಲ, ಒಂದು ಸ್ವಲ್ಪ ಕಡಿಮೆ ಹಾಕ್ತಿದ್ದೀನಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ. ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಥಿಕ್ನೆಸ್ ಬರೋಕ್ಕೆ ಇದನ್ನು ನಾವು ಬಾಯ್ಲ್ ಮಾಡಬೇಕು. ಅದು ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಲಾಸ್ಟಲ್ಲಿ ಬಟರ್ ಹಾಕಬೇಕು, 2 ಟೇಬಲ್ ಸ್ಪೂನ್. ಈಗ ಇದನ್ನು ಒಂದು 10 ನಿಮಿಷ ಮಾಡೋಣ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದು ಇವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ನೋಡಿ, ಗಟ್ಟಿಯಾಗಿ. ಈಗ ಇದಕ್ಕೆ ಒಂದು ಬಟರ್ ಒಂದು ಹಾಕ್ಬಿಡ್ತೀನಿ. ಇಷ್ಟು ಹಾಕೋತಿದ್ದೀನಿ.
ಇದು ಹಾಕೊಂಡು ಸ್ಟಿರ್ ಮಾಡಿದ್ರೆ ಆಯಿತು. ಗನಾಶ್ ಈಸ್ ರೆಡಿ. ಇದು ಸ್ವಲ್ಪ ಹೊತ್ತು ಕೂಲ್ ಆಗಬೇಕು. ಅಷ್ಟೊತ್ತಿಗೆ ಅದು ಕಂಪ್ಲೀಟ್ ಕೂಲ್ ಆಗಿಬಿಟ್ರೆ ಕೇಕ್ ಆಲ್ಮೋಸ್ಟ್ 90% ಆಯಿತು. ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ಇದನ್ನು ಡಿಮೋಲ್ಡ್ ಮಾಡೋಣ. ಫಸ್ಟು ಒಂದು ಚಾಕು ತಗೊಂಡು ಸೈಡ್ಸಲ್ಲಿ ಹಿಂಗೆ ಮಾಡಬೇಕು. ಅವಾಗ ಅದು ಸೈಡ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಒಂದು ಪ್ಲೇಟ್ ಮೇಲೆ ಇದನ್ನು ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಈ ಬಟರ್ ಪೇಪರ್ನ ತೆಗಿಬೇಕು. ನೋಡಿ ಇಲ್ಲೊಂದ್ಸಲಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದೈತೆ ಅಂತ. ನೋಡಿ ಸೊ ಸಾಫ್ಟ್. ಈಗ ಇದಕ್ಕೆ ಗನಾಶ್ ಮಾಡಿದೀವಲ್ಲ ಅದನ್ನು ಹಾಕ್ಬಿಟ್ರೆ ಆಯಿತು. ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊತಿದ್ದೀನಿ. ಅದನ್ನ ಇಟ್ಕೊಂಡು ತೋರಿಸ್ತೀನಿ. ಇದನ್ನ ಇಲ್ಲಿಟ್ಟು ಇದ್ರ ಮೇಲೆ ಇದನ್ನು ಇಡ್ತಿದ್ದೀನಿ. ಯಾಕೆಂದರೆ ಅದು ಚೆನ್ನಾಗಿ ಕೂರಬೇಕು. ಇದು ಕೂಡ ಕೂಲ್ ಆಗಿದೆ. ಇದನ್ನು ಇದ್ರ ಮೇಲೆ ಹಾಕೋದಷ್ಟೇ. ಇವಾಗ ಹಾಕ್ತೀನಿ. ಸೈಡೆಲ್ಲ ನೀಟಾಗಿ ಕೂರಬೇಕದು. ಆ ಥರ ಹಾಕೋಬೇಕು. ಅದಕ್ಕೆ ಕೆಳಗೆ ಚೆಲ್ಲುತ್ತೆ ಅಂತಲೇ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಸಾಕು ಜೊತೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸ್ವಲ್ಪ ಆಗಬೇಕು. ಇದು ಆಲ್ರೆಡಿ ಆಗಿದೆ. ಇದನ್ನು ಒಂದು 2 hours ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚಾಕ್ಲೇಟ್ ಕೇಕ್ ಕಂಪ್ಲೀಟ್ ಆಯಿತು. ಆಮೇಲೆ ಸ್ವಲ್ಪ ಚಾಕ್ಲೇಟಿಂದ ಡೈರಿ ಮಿಲ್ಕ್ ಚಾಕ್ಲೇಟ್ ಇದೆ, ಅದರಿಂದ ಸ್ವಲ್ಪ ಗಾರ್ನಿಷ್ ಮಾಡಿಬಿಡ್ತೀನಿ ಅಷ್ಟೇ. ಇವಾಗ ಇದನ್ನು 2 hours ಫ್ರಿಜ್ಜಲ್ಲಿ ಇಡೋಣ. ಇವಾಗ ಎಲ್ಲ ಕೇಕ್ ಮಾಡಿ ಮುಗೀತು. ಇನ್ನು 2 hours ಬಿಟ್ಟು ಅದಕ್ಕೆ ಸ್ವಲ್ಪ ಗಾರ್ನಿಷ್ ಮಾಡಿಬಿಡ್ತೀನಿ ಅಷ್ಟೇ. ಇದಾಗಿತ್ತು ಇವತ್ತಿಂದು ಅಂದರೆ ಕೇಕ್ ಮಾಡೋ ವ್ಲಾಗ್. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.